ಇವತ್ತು ಮಂಡ್ಯ ಬಿಜೆಪಿ ನಾಯಕರು ಮತ್ತು ನಿಮ್ಮ ಬಂದು ಭೇಟಿ ಆದರು. ಸೊ ಏನು ಡಿಮ್ಯಾಂಡ್ ಇಟ್ಟಿದ್ದಾರೆ ಮೇಡಮ್, ನೀವು ಅವ್ರಿಗೆ ಹೇಳಿದ್ರಿ? ಅಲ್ಲ, ಒಂದು 2 ದಿನಗಳ ಹಿಂದೆನೇ ನನಗೆ ಎಲ್ಲರೂ ಟಚ್ಚಲ್ಲಿ ಬಂದರು. ಇಲ್ಲಿ ಹೊಸದಾಗಿ ಆಯ್ಕೆ ಆಗಿರುವಂಥ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಸೇರಿ ಎಲ್ಲ MLA ಕ್ಯಾಂಡಿಡೇಟ್ಸ್ ಯಾರು, ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ಬಂದು ಭೇಟಿಯಾದರು. ಜಿಲ್ಲೆ ಇನ್ನೇನು ಚುನಾವಣೆ ಬರ್ತಾ ಇದೆ, ಜಿಲ್ಲೆಯ ಒಂದು ರಾಜಕಾರಣ, ಚುನಾವಣೆ ಬಗ್ಗೆ BJP ಪಕ್ಷದಲ್ಲಿ ಯಾವ ರೀತಿ ನಿರ್ಧಾರಗಳು ತಗೋಬೇಕು, ಅವರಿಗೆ ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋಂಥ ಒಂದಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕಳೆದ ಬಾರಿನೇ ಎಷ್ಟು ಗಮನ ಸೆಳೆದಿತ್ತು ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ. ಈ ಬಾರಿ ಇರುವಂತ ಪರಿಸ್ಥಿತಿನೇ ಬೇರೆ. ಬಿಜೆಪಿ JDS ಎರಡು ಮೈತ್ರಿ ಆಗಿದೆ. ಮೈತ್ರಿ ಮುಂಚೆ ಇದ್ದಂತ ಪರಿಸ್ಥಿತಿ ಬೇರೆ, ಇವಾಗಿನ ಪರಿಸ್ಥಿತಿ ಬೇರೆ. JDSಗೆ ಆಲ್ರೆಡಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಮಗೂ ಕೂಡ ಒತ್ತಾಯಗಳು ಬರ್ತಾ ಇದೆ. ಏನಾಗ್ಬೋದು, ತಾವೇ ಕಂಟೆಸ್ಟ್ ಮಾಡ್ತೀರಾ ಅನ್ನೋದು? ಅಲ್ಲ ನೋಡಿ, ಎಲ್ಲೇ ಇರಲಿ, ಫಸ್ಟ್ ಆಫ್ ಆಲ್ ಸಿಟ್ಟಿಂಗ್ MP ಅನ್ನೋ ಒಂದು ಸ್ಥಾನ ಇದ್ದೇ ಇರುತ್ತೆ. ಈವನ್ ಅವ್ರ ಮೈತ್ರಿ ಆಗಿದ್ರೂ ಅವ್ರಿಗೂ ಎಲ್ಲಿ ಸಿಟ್ಟಿಂಗ್ MP ಇದ್ದಾರೋ ಸಹಜವಾಗಿ ಅಲ್ಲಿ ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅನ್ನೋ ಪದ್ಧತಿ ಮೊದಲಿಂದ ಎಲ್ಲ ಪಕ್ಷಗಳಲ್ಲೂ 99% ಮಾಡಿಕೊಂಡೇ ಬಂದಿರೋದೇ ಇದೆ ನಮಗೆ ಎಕ್ಸಾಂಪಲು. ಅದೇ ಥರ ನಮ್ಮ ಜಿಲ್ಲೆಯ BJP ಪಕ್ಷದ ನಾಯಕರು ಅಥವಾ ಪಾರ್ಟಿ ವರ್ಕರ್ಸ್ ಅವರು ಆಸೆ ಪಡೋದು ಇಷ್ಟೇ. ನಾವು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಹೋರಾಟ ಕೊಟ್ಟಿದ್ವಿ. ಮೊದಲಕ್ಕಿಂತ BJP ವೋಟ್ ಶೇರು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಮಂಡ್ಯದಲ್ಲಿ. ಫಸ್ಟ್ ಟೈಮ್ ಅಷ್ಟೊಂದು ವೋಟ್ಸ್ ಬಂದಿರೋದು ನಿಮ್ಮ ಗಮನದಲ್ಲೂ ಅದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಮ್ಮೆಲ್ಲರ ಒಂದು ಆಸೆ ಅಂತೀರಾ ಅಥವಾ ಒಂದು ಅಭಿಪ್ರಾಯ ಅಂತಾನೂ ಇಟ್ಕೊಳ್ಳಿ, BJPನ ನಾವು ಮಂಡ್ಯದಲ್ಲಿ ಉಳಿಸ್ಬೇಕು. ಈ ಸೀಟ್ನ MP ಸೀಟ್ ಏನಿದೆ BJP ಉಳಿಸ್ಕೋಬೇಕು. MP ಸೀಟನ್ನು BJP ಉಳಿಸ್ಕೊಂಡ್ರೆ ಗೆದ್ದೇ ಗೆಲ್ತೀವಿ ಅನ್ನೋವಂಥ ಒಂದು ಮಾತನ್ನು ಅವರೆಲ್ಲ ನನ್ನ ಮುಂದೆ ಇಟ್ಟಿದ್ದಾರೆ. ಸೊ ಖಂಡಿತ ಅದು ತುಂಬ ವರ್ತ್ವೈಲ್ ಥಾಟ್. ಅದು ಖಂಡಿತನೂ ಯಾವುದೇ ಕಾರಣಕ್ಕೂ ಈಗ ಊಹಾಪೋಹಗಳು ಅಥವಾ ಆ ಪಕ್ಷದಿಂದ ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಅಧಿಕೃತವಾಗಿ ನಮಗೆ BJP ಪಕ್ಷದಿಂದ ಅಥವಾ ಹೈಕಮಾಂಡಿಂದ ಯಾವುದೇ ಒಂದು ಸೂಚನೆ ಈ ಥರ JDSಗೆ ಬಿಟ್ಟು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತು ಈವರೆಗೂ ಎಲ್ಲೂ ಬಂದಿಲ್ಲ. ಇದು ನಿಜ.